ಗುಹೆ ಒಳಗಡೆ ಎಂಟ್ರಿ ಆಗ್ತಿದ್ವಿ. ಬನ್ನಿ ಗುಹೆ ನೋಡೋಣ. ಗುಹೆಯಲ್ಲಿ ಮನೆ ಮಾಡಿಬಿಟ್ಟಿದ್ವಿ. ಇದು ನಮ್ಮ ಊರಿಂದ ಜಮಖಂಡಿ ಹೋಗ್ತಾ ಇದೀವಿ. ಜಮಖಂಡಿ ಹೋಗೋದನ್ನ ನಮ್ಮ ಟ್ರಾವೆಲಿಂಗ್ ಅಲ್ಲಿ ಏನೇನಾಗುತ್ತಲ್ಲ ಅದೆಲ್ಲ ಇದನ್ನ ವಿಡಿಯೋದಾಗ ತೋರಿಸ್ತೀನಿ. ನೀರ್ ಕೊಡಿ. ನಮ್ಮ ಊರ್ದ ಬೊಂಡ. ನೀವೇನ್ ಹೇಳೋದು ಇದಕ್ಕೆ? ಎಳ್ನೀರು, ತೆಂಗಿನಕಾಯಿ. Come on! ಮತ್ತೆ ತುಮಕೂರು ಟೋಲ್ ಇದೆ. ಅದಕ್ಕಿಂತ ಬಿಫೋರ್ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ನೋಡ್ಬೋದು ಯಾವ ತರ ಇದೆ. ಸಾಯಿಬಾಬಾ ಟೆಂಪಲ್ ಇದೆ. ಮೇಲ್ಗಡೆ ಎಲ್ಲ ನೋಡಿದ್ರೆ ಕಲ್ಲಿನ ತರ ಮಾಡಿದಾರೆ, ಆ ತರ ಕಾಣಿಸುತ್ತೆ. ಆದ್ರೆ ಕಲ್ಲಲ್ಲ, ಇದು ಕಲ್ಲಿನ ತರ ಕಾಣಿಸುತ್ತೆ, ಅದು ಕಲ್ಲಲ್ಲ. ನೋಡ್ಕೊಂಬಿಡಿ ಯಾವ ತರ ಇದೆ. ಇವನ್ ಮೂರ್ತಿ ಇದೆ ಇಲ್ಲಿ ನೋಡಿದ್ರೆ, ಸಾಯಿಬಾಬಾ ಮೂರ್ತಿ ನೋಡಿ ಎಷ್ಟು ದೊಡ್ಡದಾಗಿದೆ. ದೊಡ್ಡದಾಗಿದೆ. ನೀವು ಹೋಗೋ ಟೈಮಲ್ಲಿ ನೋಡ್ಬೋದು. ಡೈರೆಕ್ಟ್ ರಸ್ತೆ ಮೇಲಿಂದ ಗುಹೆ ತೋರಿಸ್ತೀನಿ ಬಾ. ಗುಹೆ ಒಳಗಡೆ ಎಂಟ್ರಿ ಆಗ್ತಿದ್ವಿ. ಬನ್ನಿ ಗುಹೆ ನೋಡೋಣ. ಲೈಟ್ ಹಾಕೋ ಬೋಸಡಿಕೆ. ಇದ್ರಲ್ಲಿ ಕ್ಲೀನ್ ಆಗಿ ಕಾಣಿಸುತ್ತೆ ನೋಡಂತೆ. ಗೈಸ್ ನೋಡಿ, ಗೈಸ್ ಇದು ಕಾಣಿಸ್ತಿಲ್ಲ. ಏನು ಹೋಗು, ಎಲ್ಲಿ ಹೋಗ್ಲು ಕಾಣಿಸ್ತಿಲ್ಲ. ಗೈಸ್ ನೋಡಿ, ಗುಹೆ ಏನ್ ಕಾಣಿಸ್ತಾ ಇಲ್ಲ. ನೋಡ್ಬೋದು ಯಾವ ತರ ಅಂತ, ಮೇಲೆ ಕಡೆ ಕೆಳಗಡೆ. ಲೈಟ್ ಹಾಕು. ಏನಿದು? ಏನ್ ಮತ್ತೆ ಲೈಟ್ ಅಲ್ವಾ ಇದು? ನನಗೇನೆ ಕಾಣಿಸ್ತಿಲ್ಲ. ನಾನು ಎಲ್ಲಿ ತಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನೋಡಿ, ಈ ತರ ಇದೆ, ಲೈಟ್ ಕೂಡ ಇಲ್ಲ. ಅದೇ ಹೋಗ್ತೀವಿ ಈಗ. ಹೋಗ್ಬಿಟ್ರೆ ನಾನು ಈ ಕಡೆ ನಾನೇ ಬರ್ಬೇಕು. ನಾವು ಫಸ್ಟ್ ಟೈಮ್ ಗುಹೆ ಬಂದಿದ್ವಿ. ನೋಡ್ಬೇಕು ನೀವು ಯಾವ ತರ ಇದೆ ಅಂತ. ಗುಹೆ ಫುಲ್ ಥ್ರಿಲ್ ಆಗಿದೆ. ಯಾರಾದ್ರೂ ಇರ್ಬೇಕು ಮುಂದೆ. ಗುಹೆಯಲ್ಲಿ ಮನೆ ಮಾಡ್ಬಿಟ್ಟಿದ್ವಿ. ಇದು ನಮ್ದು ಊಟ ಮಾಡ್ಲಿಕ್ಕೆ ಸೋಫಾ ಸೆಟ್. ಇದೆಲ್ಲ ನಮ್ಮ ಮನೇಲಿ ಇಡ್ಲಿಕ್ಕೆ. ಇದು ನೆಕ್ಸ್ಟ್ ಇಲ್ಲೇ ಪ್ಲಾನಿಂಗ್ ಇದೆ.